ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನೀವು ತಮ್ಮಲ್ಲಿ ನೋಡಿರ್ತೀರಾ. ಸೊ ರಾಜ್ಯ ಮಟ್ಟದಲ್ಲಿ ವ್ಯಕ್ತಿತ್ವ ವಿಕಸನಕ್ಕಾಗಿ ಒಂದು 12ನೇ ಶತಮಾನದ ಬಸವಾದಿ ಶರಣರ ವಚನ ಕಂಠಪಾಠ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಯಾಕೆ ಅಂತಂದ್ರೆ, ಇದು ಯಾರಿಗಾದ್ರೂ ಒಬ್ಬರಿಗೆ ಉಪಯೋಗ ಆದ್ರೆ ಸಾಕು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ. ಹಲವಾರು ಜನ ಒಳ್ಳೆ ಪ್ರತಿಭೆ ಇರ್ತೀರಾ, ಈ ರೀತಿ ವಚನಗಳಾಗಿರ್ಬೋದು, ಸಾಹಿತ್ಯ ಓದುವಂಥವ್ರು ತುಂಬಾ ಆಸಕ್ತಿ ಇರುವಂಥವ್ರು ಇರ್ತಾರೆ. ಸೊ ಅದಕ್ಕಾಗಿ ನಿಮಗೆ ಸಹಾಯಕವಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ. ಇದನ್ನ ನಡೆಸ್ಕೊಡ್ತಾ ಇರುವಂಥವ್ರು ಸಿದ್ಧಲಿಂಗ ಮಹಾಸ್ವಾಮಿಗಳು, ಅಂದ್ರೆ ಅಧ್ಯಕ್ಷರು, ಬಸವಣ್ಣ ದೇವರ ಮಠ ಅಂತೇಳಿ ನೆಲಮಂಗಲ ಹತ್ರ ಇರುವಂಥದ್ದು. ಸೊ ಇದು ಅಲ್ಲಿ ಇದನ್ನ ಅವರು ಪ್ರತಿ ವರ್ಷ ಕೂಡ ನಡೆಸ್ತಾರೆ, ರಾಜ್ಯ ಮಟ್ಟದ ವಚನ ಕಂಠ ಪಾಠ ಸ್ಪರ್ಧೆ. ಸೊ ಈ ವರ್ಷವೂ ಕೂಡ ಆಸ್ ಇಟ್ ಈಸ್ 19/4/2026 ಅಂದ್ರೆ ಏಪ್ರಿಲ್ 19ಕ್ಕೆ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಸೊ ಯಾರಿಗೆ ಆಸಕ್ತಿ ಇದೆ ನೋಡಿ, ಯಾರು ತುಂಬಾ ವಚನಗಳು, ಬಸವಾದಿ ಶರಣರ ಸಾಹಿತ್ಯಗಳನ್ನ, ಜೀವನವನ್ನು ಓದ್ಕೊಂಡಿರ್ತೀರಾ, ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ. ಏನು ವಯಸ್ಸು, ಜಾತಿ ಮುಂತಾದ ಏನು ಭೇದ ಭಾವಗಳೇನು ಇಲ್ಲ. ಅಂದ ಹಾಗೆ ಈ ಸ್ಪರ್ಧೆಯಲ್ಲಿ ಬಹುಮಾನಗಳೇನು ಅಂತಂದ್ರೆ, ಪ್ರಥಮ ಬಂದಂಥವರಿಗೆ ಅಂದ್ರೆ ಪ್ರಥಮ ಸ್ಥಾನ ಪಡೆದ್ರೆ 1000 ವಚನಗಳು ಹೇಳಬೇಕು. ಇದರಲ್ಲಿ ಪ್ರಥಮ ಸ್ಥಾನ ಪಡಿಬೇಕು ಅಂದ್ರೆ ಇವರಿಗೆ 1,00,000 ರೂಪಾಯಿ ಬಹುಮಾನ ಇರುತ್ತೆ. ಸೊ ದ್ವಿತೀಯ ಸ್ಥಾನವನ್ನ ಪಡೆಯುವಂಥವರಿಗೆ 75,000 ಬಹುಮಾನ, ತೃತೀಯ 50,000, ಇನ್ನು ಸಮಾಧಾನಕರ ಬಹುಮಾನಗಳನ್ನ ಕೊಡ್ತಾರೆ. ಸೊ ಒಟ್ಟು ಇಲ್ಲಿ ನೀವು ನೋಡಿರ್ಬೋದು, 1000 ವಚನ ಹೇಳಬೇಕು. ಫಸ್ಟ್ ಪ್ರೈಸ್ ಬೇಕು ಅಂತಂದ್ರೆ ನಿಮ್ಗೆ 1,00,000 ಬಹುಮಾನ ಇರುತ್ತೆ. ಸೊ ಇದನ್ನ ಸ್ಪರ್ಧೆಯನ್ನ ಪ್ರಾಯೋಜಕರು ಯಾರು ಅಂತಂದ್ರೆ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬಸವಣ್ಣ ದೇವರ ಮಠ, ನೆಲಮಂಗಲ ಟೌನ್ ಅಂತ. ಸೊ ಇಲ್ಲಿ ನಿಯಮಗಳೇನಿದೆ, ಸ್ಪರ್ಧೆಯ ನಿಯಮಗಳೇನು ಅಂತಂದ್ರೆ, ಸ್ಪರ್ಧಾರ್ಥಿಗಳು ಸರಿಯಾಗಿ 8 ಗಂಟೆಗೆ ಅಂದ್ರೆ ಬೆಳಿಗ್ಗೆ 19ನೇ ತಾರೀಕು 8 ಗಂಟೆಗೆ ನೀವು ಕಡ್ಡಾಯವಾಗಿ ಹಾಜರಿರಬೇಕು. ಅಂಡ್ ವಚನ ಹೇಳುವಾಗ, ನೀವೇನೀಗ ವಚನ ಸ್ಪರ್ಧೆಗೆ ಹೋಗಿರ್ತೀರಲ್ಲ, ವಚನ ಹೇಳುವಾಗ ನಿರರ್ಗಳವಾಗಿ, ಸ್ಪಷ್ಟವಾಗಿ, ಯಾವುದೇ ವ್ಯಾಕರಣ ದೋಷವಿಲ್ಲದೆ ಹೇಳಬೇಕು. ಅಂಡ್ ನೀವು ಹೇಳುವ ವಚನಗಳನ್ನ ಸ್ಪಷ್ಟವಾಗಿರುವ, ಮುದ್ರಿತ, ಲಿಖಿತವಾಗಿರುವ, ಬರೆದಿರುವ ಒಂದು ಪ್ರತಿಯನ್ನು, ಅಂದ್ರೆ ನೀವೇನು ಒಂದು 1000 ವಚನ ಹೇಳ್ತಿರಲ್ಲ, ಅದ್ರದ್ದು ಮುಂಚೆನೆ ನೀವು ಪ್ರಿಪೇರ್ ಮಾಡ್ಕೋಬೇಕು. ಒಂದು ನೋಟ್ಬುಕ್ ಆಗಿರ್ಬೋದು, ಅಥವಾ ಒಂದು ಯಾವುದಾದ್ರು ಟೈಪ್ ಮಾಡ್ಕೊಂಡು ಒಂದು ಸ್ಪಷ್ಟವಾಗಿ ಯಾವ ವಚನ ಹೇಳ್ತೀರಾ, 1000 ವಚನಗಳು ನೀವು ಹೇಳುವಂಥ ವಚನಗಳೇ ಅಲ್ಲಿ ಬರ್ದಿರ್ಬೇಕು. ಆ ರೀತಿ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ತೀರ್ಪುಗಾರ ಕೂತಿರ್ತಾರಲ್ಲ ಅವರಿಗೆ ಆ ಪ್ರತಿಯನ್ನ ಕೊಡಬೇಕಾಗುತ್ತೆ. ಅಂಡ್ ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಯಾವುದೇ ರೀತಿ ವಯೋಮಿತಿ ಇರೋದಿಲ್ಲ. ಎಷ್ಟು ವಯಸ್ಸಾಗಿರೋ ಆಗಿರಲಿ ನಿಮಗೆ ಪರವಾಗಿಲ್ಲ. ಯಾಕಂತಂದ್ರೆ ಈ ವಚನ, ಬಸವಾದಿ ಶರಣರ ಸಾಹಿತ್ಯಗಳನ್ನ ತುಂಬಾ ಎಲ್ಲ ವಯಸ್ಸಿನವರು ಇಷ್ಟಪಡ್ತಾರೆ, ಓದ್ತಾರೆ. ಹಾಗಾಗಿ ವಯಸ್ಸಿನ ಭೇದವಿಲ್ಲ, ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ದಿನಾಂಕ 18/4/2026 ನೀವೇನೋ ಬೇರೆ ಜಿಲ್ಲೆಯಿಂದ ಬರ್ತೀರಿ ಅಂತಂದ್ರೆ ನಿಮ್ಗೆ ರಾತ್ರಿಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಸೊ ನೈಟ್ ಬಂದು ನೀವು ಅಲ್ಲಿ ಉಳ್ಕೋಬಹುದು. ಅಂಡ್ ಸ್ಪರ್ಧಾರ್ಥಿಗಳು ಹೇಳುವ ವಚನಗಳು ಬಸವಾದಿ ಶರಣರ ವಚನಗಳೇ ಆಗಿರ್ಬೇಕು. ಅಂದ್ರೆ ನೀವು ಮತ್ತೆ ಯಾವ್ದಾವ್ದು ವಚನಗಳು ಹೇಳುವಂತಿಲ್ಲ, ಬಸವಾದಿ ಶರಣರ ವಚನಗಳೇ ಆಗಿರ್ಬೇಕಂದ್ರೆ 12ನೇ ಶತಮಾನದ ವಚನಕಾರರ ವಚನಗಳು ಮಾತ್ರ ಹೇಳ್ಬೇಕಂದ್ರೆ 12ನೇ ಶತಮಾನದಲ್ಲಿ ಏನು ವಚನಕಾರರು ಬರೆದಿರುವಂಥ ವಚನಗಳಿದೆ, ಸೊ ಅದನ್ನ ಹೇಳಬೇಕು. ಸ್ಪರ್ಧೆ ನಡೆಯುವ ಸ್ಥಳ ಯಾವುದು ಅಂತಂದ್ರೆ ಪವಾಡ ಶ್ರೀ ಬಸವಣ್ಣ ದೇವರ ಮಠ, ನೆಲಮಂಗಲ ಟೌನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನೀವು ಹೆಚ್ಚಿನ ಮಾಹಿತಿಗೆ ಏನಾದರೂ ಸಂಪರ್ಕಿಸಬೇಕು ಅಂದ್ರೆ ನಿಮಗೆ ದೂರವಾಣಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅಭಿಲಾಷ್ ಅಂತೇಳಿ, ಜ್ಞಾನೇಶ್ ಅಂತೇಳಿ, ಷಣ್ಮುಖಪ್ಪ ಅಂತೇಳಿ, ಇವರ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಸ್ಪರ್ಧೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಿರಿ. ಖಂಡಿತವಾಗಿ ಈಗ ಮೊದಲೇ ಯಾವುದು ನೋಟಿಫಿಕೇಶನ್ ಇಲ್ಲ, ತುಂಬಾ ಜನ ಆಸ್ಪಿರೆಂಟ್ಸ್ ಕೂತಿರ್ತೀರಾ, ಏನೇನೋ ಮಾಡ್ತಿರ್ತಾರೆ. ಇಲ್ಲಿ ಯಾವ್ದು ಬೆಂಗಳೂರು ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೆಂಗಳೂರಲ್ಲೇ ಇದ್ರೆ ಇನ್ನು ಸಮಯ ಇದೆ. ದಯವಿಟ್ಟು ಆರಾಮಾಗಿ ನೀವು 1,000 ವಚನಗಳನ್ನ ಕಂಠಪಾಠ ಮಾಡಿಕೊಂಡ್ರೆ ಖಂಡಿತವಾಗಿ ಸ್ಪರ್ಧೆಯಲ್ಲಿ ಗೆಲ್ಬಹುದು. ಹೋಗಿ ಅಟ್ಲೀಸ್ಟ್ ಭಾಗವಹಿಸಿ. ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಿಂದ ಒಂದು ಏನು ಅಂತಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಅಲ್ಲಿ ಬರುವಂತಹ ಹಲವಾರು ಜನ ಹೇಳುವಂಥ ವಚನಗಳು, ಅವರಲ್ಲಿರುವಂಥ ವಿಚಾರಗಳು ತಿಳಿಯುತ್ತೆ. ಅಂಡ್ ವಚನಗಳು ಅಂತಂದ್ರೆ ಅದು ಬರೀ ಪುಸ್ತಕದಲ್ಲಿರುವಂಥ ಏನೋ ಒಂದು ಬರಹ ಅಲ್ಲ, ಅದು ನಮ್ಮ ಬದುಕಿನ ವ್ಯಕ್ತಿತ್ವದ ವಿಕಸನಕ್ಕಾಗಿ ಬಸವಾದಿ ಶರಣರು ಹೇಳಿರುವುದಂತ ಹಲವಾರು ನೀತಿ ತತ್ವಗಳವೆಲ್ಲ. ಅವುಗಳನ್ನು ಓದೋದ್ರಿಂದ ನಮ್ಮ ಜ್ಞಾನ ಕೂಡ ವೃದ್ಧಿ ಆಗುತ್ತೆ. ಅಂಡ್ ಇವತ್ತು ನಿಮಗೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದಾಗ ಬಹುಮಾನ ಗೆಲ್ಲದೇ ಇರ್ಬೋದು, ಬಟ್ ಬದುಕಿನಲ್ಲಿ ಆ ವಚನಗಳು ನಿಮಗೆ ಸ್ಫೂರ್ತಿಯನ್ನು ತುಂಬುವಂತ ಅಥವಾ ಬದುಕಿಗೆ ಒಂದಿಷ್ಟು ಸಹಾಯಕ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಯಾರಿಗೆ ಆಸಕ್ತಿ ಇದೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ತಯಾರಿಯನ್ನು ನಡೆಸಿ
ಖಂಡಿತವಾಗಿಯೂ ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರಿಗಂತೂ ಇದು ಹೇಳಿ ಮಾಡಿಸಿದ ಸ್ಪರ್ಧೆ. ಒಂದೊಳ್ಳೆ ಅವಕಾಶ, ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.